ಬೆಂಗಳೂರಿನ ಕೋರಮಂಗಲದಿಂದ ನಮ್ಮ ಪ್ರತಿನಿಧಿ ರೆಹಮಾನ್ ನೇರ ಸಂಪರ್ಕದಲ್ಲಿದ್ದಾರೆ. ರೆಹಮಾನ್, ಹೇಳಿ ಕೇಳಿ, ಕೋರಮಂಗಲ ಈ ಜೆನ್ ಝಿ ಫೇವರೇಟ್ ಸ್ಪಾಟ್, ಹೀಗಾಗಿ ಅಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹೊಸ ಕ್ಯಾಲೆಂಡರ್ ವರ್ಷದ ಸಂಭ್ರಮಾಚರಣೆಗೆ ಜನ ಸೇರೋ ಸಾಧ್ಯತೆ, ಅಲ್ಲಿ ಯಾವ ರೀತಿ ಪ್ರಿಪರೇಷನ್ ಇದೆ, ಅದರಲ್ಲೂ ಎಸ್ಪೆಷಲಿ ಈ ಪಾರ್ಟಿ ನಂತರದಲ್ಲಿ ಮನೆಗೆ ಹೋಗೋದಕ್ಕೆ ಈ ಕುಡಿದು ಪಾನಮತ್ತರಾಗಿ ವಾಹನ ಚಲಾಯಿಸಿದ್ರೆ ಲೈಸೆನ್ಸ್ ಕ್ಯಾನ್ಸಲ್ ಅಂತ ಹೇಳಲಾಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಟ್ರಾಫಿಕ್ ಜೊತೆಗೆ ಸಿವಿಕ್ ಪೊಲೀಸ್ನವರು ಯಾವ ರೀತಿ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ? ಕೋರಮಂಗಲದಲ್ಲಿದ್ದೀನಿ. ಕೋರಮಂಗಲದಲ್ಲೂ ಕೂಡ ನ್ಯೂ ಇಯರ್ಗೆ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು. ಸಿಸಿಟಿವಿ ಕಣ್ಗಾವಲಾಗಿರಬಹುದು. ಇಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರೋದ್ರಿಂದ, ಪಾರ್ಟಿಗಳು ಅತಿ ಹೆಚ್ಚಿನ ರೀತಿಯಲ್ಲಿ ಪಬ್ಗಳು ಇರೋದ್ರಿಂದ ಪಾರ್ಟಿ ಮೂಡಲ್ಲಿರ್ತಾರೆ. ಹಾಗಾಗಿ ಸುಮಾರು ಜನರು ಕೋರಮಂಗಲವನ್ನ ಆಯ್ಕೆ ಮಾಡ್ಕೊಂತಾರೆ. ನ್ಯೂ ಇಯರ್ ಬಂದ್ರೆ ಸಾಕು. ಹಾಗಾಗಿ ಇಲ್ಲಿ ನೋಡ್ತಾ ಇರಬಹುದು ನೀವು, ಇಲ್ಲಿರುವಂತಹ ಪಬ್ಗಳಾಗಿರಬಹುದು, ಹೆಜ್ಜೆ ಹೆಜ್ಜೆಗೂ ಕೂಡ ಪಬ್ಗಳಿದಾವೆ. ಈ ಒಂದು ಪಬ್ಗಳ ಪಕ್ಕದಲ್ಲಿ ಪ್ರತಿಯೊಂದು ಅಂದ್ರೆ ಒಂದೊಂದು ಮೀಟರ್ 2 ಮೀಟರ್ಗೂ ಕೂಡ ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಈ ರಸ್ತೆಯಲ್ಲಿ. ಯಾಕಂದ್ರೆ ಸಾಕಷ್ಟು ಜನರು ಈ ಒಂದು ಕೋರಮಂಗಲಕ್ಕೆ ಪಬ್ಗಳಿಗೆ ಬರ್ತಾರೆ. ನೋಡ್ತಾ ಇರಬಹುದು, ನನ್ನ ಬಲಭಾಗದಲ್ಲಿ ಸ್ಕ್ಯಾನರ್ ಕೂಡ ಇಲ್ಲಿ ಅಳವಡಿಕೆಯನ್ನ ಮಾಡಿದ್ದಾರೆ. ಅದನ್ನು ತೋರಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಈ ಸ್ಕ್ಯಾನರ್ ನಲ್ಲಿ ಹಾಸ್ಪಿಟಲ್ ಬಗ್ಗೆ ಆಗಿರಬಹುದು, ಸೇಫ್ಟಿ ಸಂಬಂಧ ಆಗಿರಬಹುದು, ಮತ್ತೆ ಆಂಬ್ಯುಲೆನ್ಸ್ ಗಳಾಗಿರಬಹುದು, ಮತ್ತೆ ಇಲ್ಲಿ ಸಿಸಿಟಿವಿಗೆ ಸಂಬಂಧಪಟ್ಟಂಗ ಆಗಿರಬಹುದು, ಎಲ್ಲಾ ರೀತಿಯಾದಂತಹ ಮಾಹಿತಿಯನ್ನ ತಿಳಿಯಬಹುದು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸೆಲೆಬ್ರೇಷನ್ ಮಾಡುವಂತ ಎಲ್ಲಾ ಸ್ಥಳಗಳಲ್ಲೂ ಕೂಡ ಈ ರೀತಿ ಸ್ಕ್ಯಾನರ್ ಅನ್ನ ಅಳವಡಿಕೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ QR ಕೋಡ್ ಅನ್ನು ಅಳವಡಿಕೆ ಮಾಡಿದ್ದಾರೆ. ಮತ್ತೆ ಇಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಪಬ್ಗಳಿರೋದ್ರಿಂದ, ಸಾಕಷ್ಟು ಜನರು ಬರೋದ್ರಿಂದ ಪಬ್ನ ಮಾಲೀಕರು ಕೂಡ ಹೆಚ್ಚಿನ ರೀತಿಯಲ್ಲಿ ಸಿಸಿಟಿವಿಗಳನ್ನ ಅಳವಡಿಕೆ ಮಾಡಿದ್ದಾರೆ. ಯಾಕಂದ್ರೆ ನೀವು ನೋಡ್ತಾ ಇರಬಹುದು, ಯಾಕಂದ್ರೆ ಮೇನ್ ಜಂಜಿಗಳು ಇಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಬರ್ತಾರೆ. ಯಾಕಂದ್ರೆ ಹೆಜ್ಜೆ ಹೆಜ್ಜೆಗೂ ಪಬ್ಗಳಿದಾವೆ. ನಾನು ಇಲ್ಲಿ ಪಬ್ನ ಮಾಲೀಕರು ಕೂಡ ಯಾವ ರೀತಿಯಾದಂತಹ ಸೆಲೆಬ್ರೇಷನ್ಗೆ ತಕ್ಕಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಯಾವ ರೀತಿಯಾದಂತಹ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ, ಏನೆಲ್ಲ ಮುನ್ನೆಚ್ಚರಿಕೆ ಗೈಡ್ ಲೈನ್ಸ್ ಸಂಬಂಧಪಟ್ಟ ಹಾಗೆ ಏನೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ನೇರವಾಗಿ ಪಬ್ನ ಮಾಲೀಕರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಸರ್, ನ್ಯೂ ಇಯರ್ ಬಂತು. ನ್ಯೂ ಇಯರ್ ಸಂಬಂಧ ಮುನ್ನೆಚ್ಚರಿಕಾ ಕ್ರಮವಾಗಿ ಯಾವ್ಯಾವ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಾ? ಲೈಕ್ ನಮ್ದು ಓಪನ್ ಆಗದೆ 8 ಗಂಟೆಯಿಂದ ನ್ಯೂ ಇಯರ್ ಪಾರ್ಟಿ ಇರೋದ್ರಿಂದ. ಓಕೆ, ಲೈಕ್ ಬೌನ್ಸರ್ಸ್ ಇರ್ತಾರೆ, ಲೇಡಿ ಬೌನ್ಸರ್ಸ್ ಮತ್ತೆ ಜೆಂಟ್ಸ್ ಬೌನ್ಸರ್ಸ್ 2-3 ಜನ ಇರ್ತಾರೆ. ಅಂಡರ್ ಗ್ರೌಂಡ್ ನಲ್ಲಿ ಪಾರ್ಕಿಂಗ್ ಎಲ್ಲ ಇದೆ. ಪ್ಲಸ್ ಅದೊಂದು ಸೆಕ್ಯೂರಿಟಿ ವೈಸ್ ಅಲ್ಲಿ ನೋಡ್ಕೋಬೇಕಂದ್ರೆ ಬೌನ್ಸರ್ಸ್ ಯಾವಾಗಲೂ ಇಲ್ಲೇ ಇರ್ತಾರೆ, ಏನೋ ಜಗಳ ಆಡೋದೇ ನೋಡ್ತಾ ಇರ್ತಾರೆ. ಪ್ಲಸ್ ಅಡಿಷನಲ್ ಮೆಷರ್ಮೆಂಟ್ಸ್ ಏನಂದ್ರೆ ಸೆಕ್ಯೂರಿಟಿ ಕ್ಯಾಮ್ರಾಸ್, ಲೈಕ್ ಮೋರ್ ಸೆಕ್ಯೂರಿಟಿ ಕ್ಯಾಮ್ರಾಸ್ ಹಾಕಿದೀವಿ. ಆ ಮೆಷರ್ಮೆಂಟ್ಸ್ ಪ್ರಕಾರ ನೋಡ್ಕೋತಾ ಇದೀವಿ. ಮತ್ತೆ ಪೊಲೀಸ್ ಕಡೆಯಿಂದ ಗೈಡ್ಲೈನ್ಸ್ ಇಶ್ಯೂ ಆಗಿದೆ. ಈ ತರ ಟೈಮಿಂಗ್ಸ್ ಅಲ್ಲಿ ಕ್ಲೋಸ್ ಮಾಡಕ್ ಹೇಳಿದ್ದಾರೆ. ಅದು ಬಿಟ್ರೆ ಲೈಕ್ ನಾರ್ಮಲ್ ಆಪರೇಷನ್ಸ್ ನೋಡ್ಕೊಂಡು ಹೋಗೋತರ ಇದೆ ಅಷ್ಟೇ. ಮಹಿಳೆಯರ ಸುರಕ್ಷತಾ ದೃಷ್ಟಿಯಿಂದ ಪಬ್ ಒಳಗಡೆ, ಯಾಕಂದ್ರೆ ಆಲ್ಮೋಸ್ಟ್ ಯುವತಿಯರು ಅತಿ ಹೆಚ್ಚು ಪಬ್ಗೆ ಬರ್ತಾರೆ ಸೆಲೆಬ್ರೇಷನ್ ಗೆ ಸಂಬಂಧಪಟ್ಟ ಹಾಗೆ, ಇಲ್ಲಿ ಒಳಗಡೆ ಸಿಸಿಟಿವಿ ವ್ಯವಸ್ಥೆ ಆಗಿರ್ಬೋದು, ಯಾವ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೀರಾ? ಲೈಕ್ ಲೇಡಿ ಬೌನ್ಸರ್ಸ್ ನಿಮ್ಗೆ ಇನ್ಫಾರ್ಮ್ ಮಾಡಿದ, ಲೇಡಿ ಬೌನ್ಸರ್ಸ್ ಯಾವಾಗಲೂ ಒಬ್ರು ಒಳಗಡೆ ಇರ್ತಾರೆ, ರೌಂಡ್ ಮಾಡ್ತಾ ಇರ್ತಾರೆ. ಇನ್ನೊಬ್ರು ಬೌನ್ಸರ್ ಆಚೆ ಕಡೆ ಇರ್ತಾರೆ ಚೆಕ್ ಮಾಡಕ್ಕೆ. ಲೈಕ್ ಏನಾದ್ರು ಇನ್ಕನ್ವೀನಿಯನ್ಸ್ ಏನೋ ಬಾಯ್ಸ್ ಕಡೆ ಬೇರೆ ಕಡೆ ಏನಾದ್ರು ಆಯ್ತು ಅಂದ್ರೆ ಅವ್ರು ನೋಡ್ಕೊಂಡು ಸ್ವಲ್ಪ ರಿಮೂವ್ ಮಾಡೋ ತರ ಪ್ರೋಗ್ರಾಮ್ಸ್ ಇಟ್ಕೊಂಡಿದೀವಿ. ಲೈಕ್ ಬೌನ್ಸರ್ಸ್ ಅಡಿಷನಲ್ಸ್ ಆಗಿ ಆಡ್ ಅಪ್ ಮಾಡ್ಕೊಂಡಿದೀವಿ ಅಷ್ಟೇ ನಾವು. ಸರ್, ನಿಯಮಾನುಸಾರ ಏನು ಎಷ್ಟು ಗಂಟೆ ಪಬ್ ಅನ್ನ ಕ್ಲೋಸ್ ಮಾಡಕ್ ನಿಮಗೆ ಹೇಳಿದ್ದಾರೆ ಗೈಡ್ಲೈನ್ಸ್ ಪ್ರಕಾರ? 12:30ಗೆ 12:15ಗೆ, 12:15 10 ನಿಮಿಷ ಹೆಚ್ಚು ಕಡಿಮೆ 12:45 ತನಕ ಲಾಸ್ಟ್ ಮಾಡಬಹುದು ಅಷ್ಟೇ. ಇದು ಪಬ್ ಮಾಲೀಕರ ಮಾತಂತಾನೆ ಹೇಳ್ಬೋದು. ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೀವಿ. ಯಾಕಂತಂದ್ರೆ ನ್ಯೂ ಇಯರ್ ಸೆಲೆಬ್ರೇಷನ್ ಅಂದ ತಕ್ಷಣ ಪಬ್ಗೆ ಸಾಕಷ್ಟು ಜನ ಬರ್ತಾರೆ. ಹಾಗಾಗಿ ಗೈಡ್ ಲೈನ್ಸ್ ಪ್ರಕಾರ ನಾವು ಯಾವ್ಯಾವ ಕ್ರಮವನ್ನ ತೆಗೆದುಕೊಳ್ಬೇಕು ಅದನ್ನೆಲ್ಲ ಕೂಡ ತೆಗೆದುಕೊಳ್ತೇವೆ. ಮತ್ತೆ ಹೆಚ್ಚಿನ ರೀತಿಯಲ್ಲಿ ಸಿಸಿಟಿವಿ ಅಳವಡಿಕೆ ಕೂಡ ಪಬ್ ಅಲ್ಲಿ ಮಾಡಿದ್ದೇವೆ. ಮತ್ತೆ ಹೆಚ್ಚಿನ ರೀತಿಯಲ್ಲಿ ಬೌನ್ಸರ್ಗಳು, ಲೇಡಿ ಬೌನ್ಸರ್ ಆಗಿರಬಹುದು, ಜೆಂಟ್ಸ್ ಬೌನ್ಸರ್ ಆಗಿರಬಹುದು, ಎಲ್ಲಾ ರೀತಿ ಅತಿ ಹೆಚ್ಚಿನ ರೀತಿಯಲ್ಲಿ ಅವರನ್ನ ಅವತ್ತಿನ ದಿನ ಪಬ್ ಅಲ್ಲಿ ಇರ್ತಾರೆ. ಹಾಗಾಗಿ ಮಹಿಳೆಯರ ಸುರಕ್ಷತಾ ದೃಷ್ಟಿಯಿಂದ ಆಗಿರಬಹುದು, ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ನಾವು ಗೈಡ್ ಲೈನ್ಸ್ ಅನ್ನ ಪಾಲನೆ ಮಾಡ್ತೀವಿ ಅನ್ನುವಂಥದ್ದು ಕೂಡ ಕೋರಮಂಗಲದ ಪಬ್ ಮಾಲೀಕರ ಮಾತಂತಾನೆ ಹೇಳ್ಬೋದು. ಸ್ಮಿತಾ, ಬೆಂಗಳೂರಿನ ಕೋರಮಂಗಲದಿಂದ ನಮ್ಮ ಪ್ರತಿನಿಧಿ ರೆಹಮಾನ್ ನೇರ ಸಂಪರ್ಕದಲ್ಲಿದ್ದಾರೆ. ರೆಹಮಾನ್, ಹೇಳಿ ಕೇಳಿ, ಕೋರಮಂಗಲ ಈ ಜೆನ್ ಝಿ ಫೇವರೇಟ್ ಸ್ಪಾಟ್, ಹೀಗಾಗಿ ಅಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹೊಸ ಕ್ಯಾಲೆಂಡರ್ ವರ್ಷದ ಸಂಭ್ರಮಾಚರಣೆಗೆ ಜನ ಸೇರೋ ಸಾಧ್ಯತೆ, ಅಲ್ಲಿ ಯಾವ ರೀತಿ ಪ್ರಿಪರೇಷನ್ ಇದೆ, ಅದರಲ್ಲೂ ಎಸ್ಪೆಷಲಿ ಈ ಪಾರ್ಟಿ ನಂತರದಲ್ಲಿ ಮನೆಗೆ ಹೋಗೋದಕ್ಕೆ ಈ ಕುಡಿದು ಪಾನಮತ್ತರಾಗಿ ವಾಹನ ಚಲಾಯಿಸಿದ್ರೆ ಲೈಸೆನ್ಸ್ ಕ್ಯಾನ್ಸಲ್ ಅಂತ ಹೇಳಲಾಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಟ್ರಾಫಿಕ್ ಜೊತೆಗೆ ಸಿವಿಕ್ ಪೊಲೀಸ್ನವರು ಯಾವ ರೀತಿ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ?
ನಾನು ಕೋರಮಂಗಲದಲ್ಲಿದ್ದೀನಿ. ಕೋರಮಂಗಲದಲ್ಲೂ ಕೂಡ ನ್ಯೂ ಇಯರ್ಗೆ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಸಿಸಿಟಿವಿ ಕಣ್ಗಾವಲಾಗಿರಬಹುದು. ಇಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರೋದ್ರಿಂದ, ಪಾರ್ಟಿಗಳು ಅತಿ ಹೆಚ್ಚಿನ ರೀತಿಯಲ್ಲಿ ಪಬ್ಗಳು ಇರೋದ್ರಿಂದ ಪಾರ್ಟಿ ಮೂಡಲ್ಲಿರ್ತಾರೆ. ಹಾಗಾಗಿ ಸುಮಾರು ಜನರು ಕೋರಮಂಗಲವನ್ನ ಆಯ್ಕೆ ಮಾಡ್ಕೊಂತಾರೆ. ನ್ಯೂ ಇಯರ್ ಬಂದ್ರೆ ಸಾಕು. ಹಾಗಾಗಿ ಇಲ್ಲಿ ನೋಡ್ತಾ ಇರಬಹುದು ನೀವು, ಇಲ್ಲಿರುವಂತಹ ಪಬ್ಗಳಾಗಿರಬಹುದು, ಹೆಜ್ಜೆ ಹೆಜ್ಜೆಗೂ ಕೂಡ ಪಬ್ಗಳಿದಾವೆ. ಈ ಒಂದು ಪಬ್ಗಳ ಪಕ್ಕದಲ್ಲಿ ಪ್ರತಿಯೊಂದು ಅಂದ್ರೆ ಒಂದೊಂದು ಮೀಟರ್ 2 ಮೀಟರ್ಗೂ ಕೂಡ ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಈ ರಸ್ತೆಯಲ್ಲಿ. ಯಾಕಂದ್ರೆ ಸಾಕಷ್ಟು ಜನರು ಈ ಒಂದು ಕೋರಮಂಗಲಕ್ಕೆ ಪಬ್ಗಳಿಗೆ ಬರ್ತಾರೆ. ನೋಡ್ತಾ ಇರಬಹುದು, ನನ್ನ ಬಲಭಾಗದಲ್ಲಿ ಸ್ಕ್ಯಾನರ್ ಕೂಡ ಇಲ್ಲಿ ಅಳವಡಿಕೆಯನ್ನ ಮಾಡಿದ್ದಾರೆ. ಅದನ್ನು ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಈ ಸ್ಕ್ಯಾನರ್ ನಲ್ಲಿ ಹಾಸ್ಪಿಟಲ್ ಬಗ್ಗೆ ಆಗಿರಬಹುದು, ಸೇಫ್ಟಿ ಸಂಬಂಧ ಆಗಿರಬಹುದು, ಮತ್ತೆ ಆಂಬ್ಯುಲೆನ್ಸ್ ಗಳಾಗಿರಬಹುದು, ಮತ್ತೆ ಇಲ್ಲಿ ಸಿಸಿಟಿವಿಗೆ ಸಂಬಂಧಪಟ್ಟಂಗ ಆಗಿರಬಹುದು, ಎಲ್ಲಾ ರೀತಿಯಾದಂತಹ ಮಾಹಿತಿಯನ್ನ ತಿಳಿಯಬಹುದು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸೆಲೆಬ್ರೇಷನ್ ಮಾಡುವಂತ ಎಲ್ಲಾ ಸ್ಥಳಗಳಲ್ಲೂ ಕೂಡ ಈ ರೀತಿ ಸ್ಕ್ಯಾನರ್ ಅನ್ನ ಅಳವಡಿಕೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ QR ಕೋಡ್ ಅನ್ನು ಅಳವಡಿಕೆ ಮಾಡಿದ್ದಾರೆ. ಮತ್ತೆ ಇಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಪಬ್ಗಳಿರೋದ್ರಿಂದ, ಸಾಕಷ್ಟು ಜನರು ಬರೋದ್ರಿಂದ ಪಬ್ನ ಮಾಲೀಕರು ಕೂಡ ಹೆಚ್ಚಿನ ರೀತಿಯಲ್ಲಿ ಸಿಸಿಟಿವಿಗಳನ್ನ ಅಳವಡಿಕೆ ಮಾಡಿದ್ದಾರೆ. ಯಾಕಂದ್ರೆ ನೀವು ನೋಡ್ತಾ ಇರಬಹುದು, ಯಾಕಂದ್ರೆ ಮೇನ್ ಜಂಜಿಗಳು ಇಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಬರ್ತಾರೆ. ಯಾಕಂದ್ರೆ ಹೆಜ್ಜೆ ಹೆಜ್ಜೆಗೂ ಪಬ್ಗಳಿದಾವೆ. ನಾನು ಇಲ್ಲಿ ಪಬ್ನ ಮಾಲೀಕರು ಕೂಡ ಯಾವ ರೀತಿಯಾದಂತಹ ಸೆಲೆಬ್ರೇಷನ್ಗೆ ತಕ್ಕಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಯಾವ ರೀತಿಯಾದಂತಹ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ, ಏನೆಲ್ಲ ಮುನ್ನೆಚ್ಚರಿಕೆ ಗೈಡ್ ಲೈನ್ಸ್ ಸಂಬಂಧಪಟ್ಟ ಹಾಗೆ ಏನೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ನೇರವಾಗಿ ಪಬ್ನ ಮಾಲೀಕರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಸರ್, ನ್ಯೂ ಇಯರ್ ಬಂತು. ನ್ಯೂ ಇಯರ್ ಸಂಬಂಧ ಮುನ್ನೆಚ್ಚರಿಕಾ ಕ್ರಮವಾಗಿ ಯಾವ್ಯಾವ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಾ? ಲೈಕ್ ನಮ್ದು ಓಪನ್ ಆಗದೆ 8 ಗಂಟೆಯಿಂದ ನ್ಯೂ ಇಯರ್ ಪಾರ್ಟಿ ಇರೋದ್ರಿಂದ. ಓಕೆ, ಲೈಕ್ ಬೌನ್ಸರ್ಸ್ ಇರ್ತಾರೆ, ಲೇಡಿ ಬೌನ್ಸರ್ಸ್ ಮತ್ತೆ ಜೆಂಟ್ಸ್ ಬೌನ್ಸರ್ಸ್ 2-3 ಜನ ಇರ್ತಾರೆ. ಅಂಡರ್ ಗ್ರೌಂಡ್ ಅಲ್ಲಿ ಪಾರ್ಕಿಂಗ್ ಎಲ್ಲ ಇದೆ. ಪ್ಲಸ್ ಅದೊಂದು ಸೆಕ್ಯೂರಿಟಿ ವೈಸ್ ನೋಡ್ಕೋಬೇಕಂದ್ರೆ ಬೌನ್ಸರ್ಸ್ ಯಾವಾಗಲೂ ಇಲ್ಲೇ ಇರ್ತಾರೆ. ಏನೋ ಜಗಳ ಆಡೋದನ್ನ ನೋಡ್ತಾ ಇರ್ತಾರೆ. ಪ್ಲಸ್ ಅಡಿಷನಲ್ ಮೆಷರ್ಮೆಂಟ್ಸ್ ಏನಂದ್ರೆ ಸೆಕ್ಯೂರಿಟಿ ಕ್ಯಾಮ್ರಾಸ್, ಲೈಕ್ ಮೋರ್ ಸೆಕ್ಯೂರಿಟಿ ಕ್ಯಾಮ್ರಾಸ್ ಹಾಕಿದೀವಿ. ಆ ಮೆಷರ್ಮೆಂಟ್ಸ್ ಪ್ರಕಾರ ಏನೋ ನೋಡ್ಕೋತಾ ಇದೀವಿ. ಮತ್ತೆ ಪೊಲೀಸ್ ಕಡೆಯಿಂದ ಗೈಡ್ಲೈನ್ಸ್ ಇಶ್ಯೂ ಆಗಿದೆ. ಈ ತರ ಟೈಮಿಂಗ್ಸ್ ಅಲ್ಲಿ ಕ್ಲೋಸ್ ಮಾಡಕ್ ಹೇಳಿದ್ದಾರೆ. ಅದು ಬಿಟ್ರೆ ಲೈಕ್ ನಾರ್ಮಲ್ ಆಪರೇಷನ್ಸ್ ನೋಡ್ಕೊಂಡು ಹೋಗೋತರ ಇದೆ ಅಷ್ಟೇ. ಮಹಿಳೆಯರ ಸುರಕ್ಷತಾ ದೃಷ್ಟಿಯಿಂದ ಪಬ್ ಒಳಗಡೆ, ಯಾಕಂದ್ರೆ ಆಲ್ಮೋಸ್ಟ್ ಯುವಕ ಯುವತಿಯರು ಅತಿ ಹೆಚ್ಚು ಪಬ್ಗೆ ಬರ್ತಾರೆ ಸೆಲೆಬ್ರೇಷನ್ ಸಂಬಂಧಪಟ್ಟ ಹಾಗೆ. ಇಲ್ಲಿ ಒಳಗಡೆ ಸಿಸಿಟಿವಿ ವ್ಯವಸ್ಥೆ ಆಗಿರ್ಬೋದು, ಯಾವ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೀರಾ? ಲೈಕ್ ಲೇಡಿ ಬೌನ್ಸರ್ಸ್ ನಿಮ್ಗೆ ಇನ್ಫಾರ್ಮ್ ಮಾಡಲ್ಲ. ಲೇಡಿ ಬೌನ್ಸರ್ಸ್ ಯಾವಾಗಲೂ ಒಬ್ರು ಒಳಗಡೆ ಇರ್ತಾರೆ, ರೌಂಡ್ ಮಾಡ್ತಾ ಇರ್ತಾರೆ. ಇನ್ನೊಬ್ರು ಬೌನ್ಸರ್ ಆಚೆ ಕಡೆ ಚೆಕ್ ಮಾಡಕ್ಕೆ. ಲೈಕ್ ಏನಾದ್ರು ಇನ್ಕನ್ವೀನಿಯನ್ಸ್ ಏನೋ ಬಾಯ್ಸ್ ಕಡೆ ಬೇರೆ ಕಡೆ ಏನಾದ್ರು ಆಯ್ತು ಅಂದ್ರೆ ಅವ್ರು ನೋಡ್ಕೊಂಡು ಸ್ವಲ್ಪ ರಿಮೂವ್ ಮಾಡೋ ತರ ಪ್ರೋಗ್ರಾಮ್ಸ್ ಇಟ್ಕೊಂಡಿದೀವಿ. ಲೈಕ್ ಬೌನ್ಸರ್ಸ್ ಅಡಿಷನಲ್ಸ್ ಆಗಿ ಆಡ್ ಅಪ್ ಮಾಡ್ಕೊಂಡಿದೀವಿ ಅಷ್ಟೇ ನಾವು. ಸರ್, ನಿಯಮಾನುಸಾರ ಏನು ಎಷ್ಟು ಗಂಟೆ ಪಬ್ ಅನ್ನ ಕ್ಲೋಸ್ ಮಾಡಕ್ ನಿಮಗೆ ಹೇಳಿದ್ದಾರೆ ಗೈಡ್ ಲೈನ್ಸ್ ಪ್ರಕಾರ? 12:30ಗೆ 12:00ವರೆಗೆ. ಲೈಕ್ 12:30 ಇನ್ನು 10 ನಿಮಿಷ ಹೆಚ್ಚು ಕಡಿಮೆ 12:45 ತನಕ ಲಾಸ್ಟ್ ಮಾಡಬಹುದು ಅಷ್ಟೇ. ಇದು ಪಬ್ ಮಾಲೀಕರ ಮಾತಂತಾನೆ ಹೇಳ್ಬೋದು. ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೀವಿ. ಯಾಕಂತಂದ್ರೆ ನ್ಯೂ ಇಯರ್ ಸೆಲೆಬ್ರೇಷನ್ ಅಂದ ತಕ್ಷಣ ಪಬ್ಗೆ ಸಾಕಷ್ಟು ಜನ ಬರ್ತಾರೆ. ಹಾಗಾಗಿ ಗೈಡ್ ಲೈನ್ಸ್ ಪ್ರಕಾರ ನಾವು ಯಾವ್ಯಾವ ಕ್ರಮವನ್ನ ತೆಗೆದುಕೊಡಬೇಕು ಅದನ್ನೆಲ್ಲ ಕೂಡ ತೆಗೆದುಕೊಳ್ತೇವೆ. ಮತ್ತೆ ಹೆಚ್ಚಿನ ರೀತಿಯಲ್ಲಿ ಸಿಸಿಟಿವಿ ಅಳವಡಿಕೆ ಕೂಡ ಪಬ್ ಅಲ್ಲಿ ಮಾಡಿದ್ದೇವೆ. ಮತ್ತೆ ಹೆಚ್ಚಿನ ರೀತಿಯಲ್ಲಿ ಬೌನ್ಸರ್ಗಳು, ಲೇಡಿ ಬೌನ್ಸರ್ ಆಗಿರಬಹುದು, ಜೆಂಟ್ಸ್ ಬೌನ್ಸರ್ ಆಗಿರಬಹುದು, ಎಲ್ಲಾ ರೀತಿ ಅತಿ ಹೆಚ್ಚಿನ ರೀತಿಯಲ್ಲಿ ಅವರನ್ನ ಅವತ್ತಿನ ದಿನ ಪಬ್ ಅಲ್ಲಿ ಇರ್ತಾರೆ. ಹಾಗಾಗಿ ಮಹಿಳೆಯರ ಸುರಕ್ಷತಾ ದೃಷ್ಟಿಯಿಂದ ಆಗಿರಬಹುದು, ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ನಾವು ಗೈಡ್ ಲೈನ್ಸ್ ಅನ್ನ ಪಾಲನೆ ಮಾಡ್ತೀವಿ ಅನ್ನುವಂಥದ್ದು ಕೂಡ ಕೋರಮಂಗಲದ ಪಬ್ ಮಾಲೀಕರ ಮಾತಂತಾನೆ ಹೇಳ್ಬೋದು. ಸ್ಮಿತಾ, ಅಳವಡಿಕೆ ಕೂಡ ಪಬ್ ಅಲ್ಲಿ ಮಾಡಿದ್ದೇವೆ. ಮತ್ತೆ ಹೆಚ್ಚಿನ ರೀತಿಯಲ್ಲಿ ಬೌನ್ಸರ್ಗಳು, ಲೇಡಿ ಬೌನ್ಸರ್ ಆಗಿರಬಹುದು, ಜೆಂಟ್ಸ್ ಬೌನ್ಸರ್ ಆಗಿರಬಹುದು, ಎಲ್ಲಾ ರೀತಿ ಅತಿ ಹೆಚ್ಚಿನ ರೀತಿಯಲ್ಲಿ ಅವರನ್ನ ಅವತ್ತಿನ ದಿನ ಪಬ್ ಅಲ್ಲಿ ಇರ್ತಾರೆ. ಹಾಗಾಗಿ ಮಹಿಳೆಯರ ಸುರಕ್ಷತಾ ದೃಷ್ಟಿಯಿಂದ ಆಗಿರಬಹುದು, ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ನಾವು ಗೈಡ್ ಲೈನ್ಸ್ ಅನ್ನ ಪಾಲನೆ ಮಾಡ್ತೀವಿ ಅನ್ನುವಂಥದ್ದು ಕೂಡ ಕೋರಮಂಗಲದ ಪಬ್ ಮಾಲೀಕರ ಮಾತಂತಾನೆ ಹೇಳ್ಬೋದು. ಸ್ಮಿತಾ.